ಏನೇನೈತೆ ಅಂತ ನೋಡೋಣ. ಈಗ ಇಷ್ಟು ಎಲ್ಲ ತೊಳೆದು ರೆಡಿ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೇನೆ ಕ್ಲಿಕ್ ಮಾಡಿ. ಆಫ್ ಮಾಡಿದ ಅವನು ಇಲ್ಲಿ ನೋಡ್ಕೊತೀನಿ ನಾನು. ಸರಿ ಹೋಗ ಇವಾಗ ಕೊಡ್ರ ಅನ್ನಿ ಕಡೆ ಕಳ್ಸ ಕಳ್ಸ ಸೋತವ್ನಿ ನೋಡಿ ಧನಂಜಯ್ ಈಗ ವೇಜೆ ಮರಕ್ ಬಿಟ್ಟೆ ನೋಡಿದ ಇಲ್ಲಿ ಆಟ ಸಾಮಾನ್ ಎಲ್ಲ ಇಕ್ಕಂತೆ ಅವ್ರ ಮನೇಲಿ. ಧನಂಜಯ್ ನಿನ್ ಫೇಸ್ ತೋರ್ಸು ಅನ್ಸತಿ ನೋಡು. ಏನಕ್ಕೆ ನಂಗ ನಿನ್ ಫೇಸ್ ತೋರಿಸ್ಬಿಡ. ನೋಡು ಇದು ಸ್ಕೂಲ್ ತರ ಮಾಡ್ಬಿಡ್ತೀನಿ. ಅದನ್ನ ಸ್ಕೂಲ್ ಅಂತರ ಮಾಡ್ಬಿಡು. ಗೀತೆ ಈಗ ಏನೇನೈತೆ ಅಂತ ನೋಡೋಣ. ಈಗ ಎಷ್ಟು 26 ಐಟಮ್ ಐತೆ. 26 ಈಗ ಓಪನ್ ಬಾಕ್ಸ್ ನಿಧಾನಕ್ಕೆ ಆ ಪಟಾಕಿ ಐತೆ ಅಂತ ತೋರಿಸ್ತಿರು. ಇದು ಅತಂಬಂಬು ಮತ್ತೆ ಹಿರಿಯರುವ ನಿಮಿಷ ನೋಡಿ. ಅಟಂ ಬಾಂಬು ಮತ್ತೆ ಇದೇನು ಪಟಾಕಿ? ಇದು ಸಣ್ಣ ಪಟಾಕಿ. ಸಣ್ಣ ಪಟಾಕಿ. ಇದು ಕಾಗೆ ಪಟಾಕಿ, ಪ್ಯಾರೆಟ್ ಪಟಾಕಿ. ಇದು ಕಾಗೆ ಪಟಾಕಿ. ಇದು ನೆಲಚಕ್ರ. ಇದು ಸ್ನೇಕ್ ಹಾವು. ಇದು ಹಾವಿನ ಗುಳಿಗೆ. ಇದು ಪಟಾಕಿನೇ. ಎರಡು ಪಟಾಕಿ. ಕ್ಯಾಮ್ರಾ ಪಟಾಕಿ. ಇದು ಮ್ಯಾಂಗೋ ಟಾಂಗ್ ಹಂಗಂದ್ರೆ ದಾರನೇನೋ ಮೇ ಬಿ ದಾರ. ಇದು ನೆಲಚಕ್ರ. ಇದೇನು ಆಟಂ ಬಾಂಬ್ ಅಂತ. ಇದು ಹೂಕುಂದ. ಇದು ಮ್ಯಾಜಿಕ್ ಪಪ್ಪು. ಇದು ತಂತಿ ಮದಪ್ಪ. ಇದು ಕಾರ್ಟೂನ್ ಅಂತೆ, ನೋಡೋಣ, ಓಪನ್ ಮಾಡಿಲ್ಲ. ಇದು ಕೂಡ ತಂತಿ ಮದಪ್ಪ. ಇದು ತಂತಿ ಮದಪ್ಪ. ಇದು ಹೂಕುಂದ. ಇದು ಭೂಚಕ್ರ. ಇದು ತಂತಿ ಮದಪ್ಪ. ಇದು ದಾರ. ಇದು ಹಾವಿನ ಗುಳಿಗೆ. ಇದು ಪಟಾಕಿ. ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಹೋಗಿದ್ದೆ. ಬಟ್ ಏನಾಯಿತು ಅಂದರೆ ಅವ್ರಿಗೂ ಕೂಡ ಗೌರ್ಮೆಂಟ್ ರಜಾ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ರಜಾ ಅಂತ ಹೇಳಿದ್ರು. ಫೈನಲಿ ಸರಿ ಆಯಿತು ಅಂದ್ಬಿಟ್ಟು ವಾಪಸ್ ಬಂದೆ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಆಲ್ರೆಡಿ ಟೈಮು 3 ಗಂಟೆ. ಇವಾಗ ನೀರು ಗುರಿಕಿದ್ದೀನಿ. ನೀರು ಬರೋ ಟೈಮು ಆಲ್ರೆಡಿ. ಅದು ಕೂಡ ಸೌಂಡ್ ಆಗ್ತಾಯಿದೆ, ಸಣ್ಣದಾಗಿ ಬರ್ತಾಯಿದೆ ನೀರು. ಅದು ಜೋರಾಗಿ ಬರೋ ಅಷ್ಟರಲ್ಲಿ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಕೇಳ್ಬೋದು, ನಿಮ್ಮ ಅತ್ತೆ ಇಲ್ವಾ, ಯಾಕೆ ನೀವೇ ಮಾಡ್ಕೋತಾ ಇದ್ದೀರಾ ಅಂತ. ಅವರು ಅಮ್ಮನ ಮನೆಗೆ ಹೋಗಿದ್ದಾರೆ. ಅಲ್ಲೂ ಸ್ವಲ್ಪ ಕ್ಲೀನಿಂಗ್ ಇತ್ತು. ನೆಕ್ಸ್ಟ್ ಮಂತಲ್ಲಿ ರಾಖಿ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿದ್ದು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ಅವರು ಅಲ್ಲೋಗಿದ್ದಾರೆ. ಇವಾಗ ಜಸ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗು ನಾನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೋತಾ ಇದ್ದೀನಿ. ನೋಡಿ ಫೈನಲಿ ಆಗಿದೆ. ಹಾಗೆ ಅವರಪ್ಪ ಇವಾಗ ಇದು ಪಟಾಕಿ ಬೇಕು ಅಂತಿದ್ದಕ್ಕೆ ಅಲ್ಲಿಂದನೇ ಅಂದರೆ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ತಂದಿದ್ದಾರೆ. ಒಂದು ಬಾಕ್ಸ್ ತಗೊಬಂದಿದ್ದಾರೆ. ಈಗ ತಾನೇ ನೀಟಾಗಿ ಇಟ್ಟಿದ್ದೀನಿ. ಆಗಲೇ ಹಾಸಿಗೆ ಭಾಳ ಆಗಿದೆ ನೋಡಿ. ಫೈನಲಿ ಕಸ ಎಲ್ಲ ಕಡೆನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿ ಕಟ್ಟಿ ಇಟ್ಬಿಟ್ಟು ಬಂದಿದ್ದೀನಿ. ಇವಾಗ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು.
ಇನ್ನು ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಸಾಕಿ ಅವ್ರು ಇವಾಗ ತಾನೇ ಜಸ್ಟ್ ಊಟಕ್ಕೆ ಬಂದರು. ಸೊ ಹಾಗಾಗಿ ಅನ್ನಕ್ಕೆ ಇಟ್ಬಿಟ್ಟು ನೋಡಿ ಅಡುಗೆ ಮನೆ ಎಲ್ಲ ನೀಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಸೊ ಹಾಗಾಗಿ ಪೈಪನ್ನು ಈಚೆ ಇಟ್ಟಿರೋದು, ಅದನ್ನು ಇವಾಗ ಕಸ ಎಲ್ಲ ಕೂಡಿಸಿ ಮನೆ ಒರೆಸಿ ಆಮೇಲೆ ಇಡ್ತೀನಿ. ಜಸ್ಟ್ ಕುಕ್ಕರ್ ಕೂಡಕ್ಕೆ ಹೋಗ್ತು. ಫೈನಲಿ ಇವಾಗ ಬಟ್ಟೆ ಎಲ್ಲ ಹಾಕಿ ಮಿಷಿನ್ ಆನ್ ಮಾಡಿದೆ. ಈಗಿದು ಇದ್ರ ಕೆಲಸ ಆಗೋ ಅಷ್ಟರಲ್ಲಿ ನಾನು ನನ್ನ ದೇವ್ರ ಮನೆ ಕೆಲಸ ಮುಗಿಸ್ಕೋಬೇಕು. ನೋಡಿ ಆಲ್ರೆಡಿ ಎಲ್ಲನೂ ತೆಗೆದಿಡ್ತಾ ಇದ್ದೀನಿ. ಕೂಡ ಜಸ್ಟ್ ಸ್ನಾನಕ್ಕೆ ಬಂದು ಎಲ್ಲನೂ ತೆಗೆದಿಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಹಣೆಗೆ ಇಟ್ಕೊಂಡು ಆಮೇಲೆ ಪಾತ್ರೆ ಎಲ್ಲ ತೊಳಿಬೇಕು. ನೀರು ಬಂದಾಗಲೇ ಕೆಲಸಗಳನ್ನ ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಬೋರ್ವೆಲಲ್ಲಿ ತರಬೇಕಾಗುತ್ತೆ. ನಮ್ಮ ಮನೇಲಂತೂ ಡೈಲಿ ನೀರು ಬರೋಲ್ಲ, ಒನ್ ಡೇ ಬಿಟ್ಟು ಒನ್ ಡೇ ಬರೋದು. ಸೊ ಹಾಗಾಗಿ ತಗೊಬಿಡ್ಬೇಕು. ಈಗ ನೀರು ಬರ್ತೈತೆ ಅಂದ್ಬಿಟ್ಟು ಎಲ್ಲನೂ ನೀಟಾಗಿ ಎತ್ತಿ ಇಡ್ತಾ ಇದ್ದೀನಿ. ಯಪ್ಪ ಓಡಾಡೋ ಅಷ್ಟರಲ್ಲೇ ಸಾಕಾಗೋಯ್ತಿದೆ. ಅಲ್ಲಿರೋದನ್ನೆಲ್ಲ ಇಲ್ಲಿಗೆ ತಗೊಬಂದು ಇಲ್ಲಿಗೆ ಶಿಫ್ಟ್ ಮಾಡಬೇಕು, ಮತ್ತು ಇಲ್ಲಿರೋದನ್ನೆಲ್ಲ ತೊಗೊಂಡೋಗಿ ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡಬೇಕು. ಸಾಕಾಗೋಯ್ತದೆ. ಇನ್ನೂ ಕಳ್ಸೋದು ಎತ್ತಿಲ್ಲ. ಫಸ್ಟು ಎಲ್ಲನೂ ಎತ್ಬಿಟ್ಟು ಲಾಸ್ಟಿಗೆ ಕಳಸ ಎತ್ತೋಣ ಅಂದ್ಬಿಟ್ಟು ಇವಾಗೆಲ್ಲನೂ ಎತ್ಕೊತಾ ಇದ್ದೀನಿ. ಮನೆಯಲ್ಲಿ ಎಲ್ಲ ತೊಳೆದು ರೆಡಿ ಆಯಿತು. ಇನ್ನು ದೇವ್ರ ಫೋಟೋ ತೊಳೆದು ಒರೆಸಿ ರೆಡಿ ಮಾಡಬೇಕು. ಇನ್ನಿಲ್ಲಿರೋದೆಲ್ಲ ಇಲ್ಲಿಗೆ. ಆಮೇಲೆ ಅಂಗಡಿಗೆ ಹೋಗಬೇಕು, ದೀಪ ತರಬೇಕು, ಸ್ಟಿಕ್ಕರ್ ಇಟ್ಟಿದೆ ಬಿದ್ದೋಗ್ಬಿಟ್ಟಿದೆ. ಇಷ್ಟಿದೆ ಕೆಲಸ. ಅಯ್ಯಪ್ಪ ಆಗಲ್ಲಪ್ಪ, ನಿಜ. ನಾರ್ಮಲ್ ಆಗಿದ್ದರೇ ಮಾಡೋದು ಕಷ್ಟ. ಇನ್ನು 7th ಮಂತ್ ರನ್ನಿಂಗು, ಇವಾಗಂತೂ ಕೇಳೋ ಹಾಗೇ ಇಲ್ಲ. ಏನು ಮಾಡೋದು, ಮಾಡಲೇಬೇಕಲ್ವಾ. ಮಗ ಆಟ ಆಡ್ತಾ ಕೂತಿದ್ದಾನೆ. ಅವನೊಬ್ಬ ಎಲ್ಲೂ ಹೋಗಲಿಲ್ಲ ಅಂದರೆ ನಂಗೆ ಅರ್ಧ ಕೆಲಸ ಆದಂಗೆ. ಏಕೆ ಅಂದರೆ ನಮ್ಮ ಮಕ್ಕಳು ಕಣ್ಮುಂದೆ ಇದ್ರೇ ಸರಿ. ಆಟ ಆಡೋಕೆ ಹೊಂಟೋದ್ರೆ ಸ್ವಲ್ಪ ಕೈಕಾಲು ತೊಳ್ಕೊಂಡು ಬಾ ಅಂತ ಅವನಿಗೂ ಯಾವಾಗಲೇ ಸ್ನಾನ ಮಾಡಿಸಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಆಮೇಲೆ ನಾನು ಹೋಗಿದ್ದು ಬರ್ತಾನೆ ಏನು ಮಾಡೋದಕ್ಕೆ ಅಂತ. ಅದೊಂದು ಸರಿ ನಮ್ಮಿದ್ದು ನೀಟಾಗಿ ಹೆಲ್ಪ್ ಮಾಡ್ಕೊಡ್ತಾನೆ. ಈಗಲೂ ಅಷ್ಟೇ ದೇವ್ರ ಪಾತ್ರೆ ಎಲ್ಲ ಅವನೇ ಸ್ವಲ್ಪ ತೊಳ್ಕೊಡ್ತೀನಿ ಮಮ್ಮಿ ಅಂದ್ಬಿಟ್ಟು ತೊಳ್ಕೊಡ್ತಾ ಇದ್ದ. ಬಟ್ ಅದೆಲ್ಲ ವೀಡಿಯೋ ಮಾಡಲಿಲ್ಲ, ಟೈಮ್ ಆಗೋಗಿತ್ತಲ್ಲ. ಆಲ್ರೆಡಿ ಟೈಮು 6 ಗಂಟೆ ಆಗಿದೆ. ಇನ್ನೂ ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು. ಪ್ರೆಗ್ನೆನ್ಸಿ ಟೈಮಲ್ಲಿ ದೇವ್ರಿಗೆ ದೀಪ ಹಚ್ಚಬಾರ್ದು ಅಂದರೆ ದೇವ್ರ ಕೆಲಸ ಎಲ್ಲ ಮಾಡಿಕೊಡ್ಬೋದು, ಬಟ್ ದೀಪ ಹಚ್ಚಬಾರ್ದು ಅಂತಾರೆ ಕೆಲವ್ರು ಅಂತಾರೆ. ಏನೂ ಆಗಲ್ಲ, ಅದು ನೀಟಾಗಿ ತೊಳೆದ. ಇನ್ನು ಕೆಲವ್ರು ಅಂತಾರೆ ಹಾಗೇನಿಲ್ಲ ಅಂತಾರೆ. ಬಟ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ನೀಟಾಗಿ ಕೊಡಿಲ್ಲ ಅಂದರೆ ಹೋಗು, ಬಾಯಿ ಮುಚ್ಕೊಂಡು. ಹಿಂಗೆಲ್ಲ ಆಟ ಆಡ್ಬಾರ್ದು. ಎತ್ಕೊ ಬಂದು ಕೊಡು ಗಂಧದ ಕಡೆ ಎಲ್ಲನೂ. ಫೈನಲಿ ಒಂದು ಕಡೆ ನಮ್ಮ ಬ್ರಹ್ಮ ಹೇಳ್ಕೊಟ್ಟಿರೋ ಬೇಳೆ ಸಾಂಬಾರನ್ನ ರೆಡಿ ಮಾಡ್ಕೊಂಡೆ ಕ್ವಿಕ್ಕಾಗಿ. ಲಾಸ್ಟ್ ಟೈಮ್ ಅವಳು ರೆಸಿಪಿ ಹೇಳ್ಕೊಟ್ಟಿದ್ಲಲ್ವ, ಅದನ್ನು ಒಂದು ಕಡೆ ಸಾಂಬಾರು ಹಾಕ್ತಾಯಿದೆ, ಮತ್ತೊಂದು ಕಡೆ ರೈಸ್ಗಿಟ್ಟೆ. ಟೈಮಿಗೆ ಸಾಕು. ಇದೊಂದು ಸೆಟ್ ತೊಗೊಂಡು ಬಂದೆ, ಮತ್ತು ಈ ಥರ ಪುಟ್ಟದೊಂದು ಸೆಟ್ ತೊಗೊಂಡೆ, ಮತ್ತು ಇನ್ನೊಂದು ಸ್ಟ್ಯಾಂಡ್ ರೀತಿದು
ಅದೊಂದು ಸೆಟ್ ತೊಗೊಂಡೆ. 3 ಒಂಥರ ಡಿಫ್ರೆಂಟಾಗಿರಲಿ ಅಂತ. ಒಂದು ದೇವ್ರ ಮನೆ ಹೊಸ್ಲಿಗೆ, ಇನ್ನೊಂದು ಮೇನ್ ಡೋರು ಹೊಸ್ಲಿಗೆ, ಮತ್ತು ಇನ್ನೊಂದು ಜೊತೆ ಬಂದು ತುಳಸಿಗೆ. ನೋಡಿ ಫೈನಲಿ ಎಲ್ಲ ರೆಡಿಯಾಗಿದೆ. ಇನ್ನು ನಾಳೆ ಪೂಜೆ, ಇವತ್ತು ಮಾಡಲ್ಲ ಫ್ರೆಂಡ್ಸ್. ಹಾಗೆಯೇ ನನಗೆ ಸ್ವೀಟಲ್ಲಿ ತುಂಬಾ ಇಷ್ಟವಾದಂಥ ಸ್ವೀಟ್ ಅಂದರೆ ಈ ಕಾಜು ಬರ್ಫಿ. ಇದಂತೂ ನನಗೆ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ರಾಖಿಯವರು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಈ ಒಂದು ಸ್ವೀಟ್ ಬಾಕ್ಸ್ನ ತಂದಿದ್ದರು. ನಂಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನಾನು ಜಾಸ್ತಿ ಸ್ವೀಟಲ್ಲಿ ಇಷ್ಟನೇ ಪಡೋಲ್ಲ, ಬಟ್ ಇದು ಜಾಸ್ತಿ ಸಿಹಿನೂ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಂತೂ ಕೆಲಸ ಮಾಡಿ ಟಯರ್ಡಾಗಿ ಮಲಗಿಬಿಟ್ಟಿದ್ದೆ. ಆಮೇಲೆ ಇಲ್ಲ, ಒಂದು ಪೀಸ್ ಆದರೂ ತಿನ್ನಲೇಬೇಕು ಅಂತ ಅಂದಕ್ಕೆ ಸರಿ ಓಕೆ ಅಂತ ಹೇಳ್ಬಿಟ್ಟು ಒಂದು ಪೀಸ್ ತಿಂತಾಯಿದ್ದೆ. ನನ್ನ ಮಗ ಅನ್ನ ತಿನ್ನು ಅಂತ ಹೇಳ್ತಾಯಿದ್ದೆ. ಅವನು ಇವಾಗಂತೂ ಅವರಪ್ಪ ಬರೋ ತನಕ ಮಲ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಅವನು ನಾನು ಆಲ್ರೆಡಿ ತಿಂದಿದ್ದೀನಿ ಮಮ್ಮಿ ನೀವು ತಿನ್ನಿ ಅಂತ ಹೇಳ್ತಾ ಇದ್ದ. ಇವತ್ತಿನ ದಿನ ಮುಗೀತು. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಬೈಕಿಯೊಂದಿಗೆ ಸಿಗ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.